ಪ್ರವೀಣ್ ಹುಡುಗಿ ನೋಡೋಕೆ ಹೋದ್ರೆ ಬಿಟ್ಟು ಹುಡುಗಿ ಗಾಡಿನ ಎತ್ಕೊಂಬಿಟ್ಟ ಅವನೇ. ಇದು ಆಕ್ಚುಲಿ ಚೆನ್ನಾಗಿ. ಇವತ್ತು ನಮಗೆ ಇವೆಂಟ್ ಬಂದು ನಾಮಕರಣ ಇವೆಂಟ್ ಇದು. ಅದಕ್ಕೆ ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಮತ್ತು ಪ್ಯಾಕ್ ಮಾಡ್ಕೊಂಡು ನಮ್ಮ ಅಂಬಾರಿಗೆ ಐಟಮ್ ಎಲ್ಲ ಹಾಕಿದೆ. ಐಟಮ್ ಹಾಕಿ ನೋಡಿ ಮತ್ತೆ ಗಾಡಿ ಎತ್ಕೊಂಡು ಹೊರಟೆ ಹೋದೆ. ಮತ್ತು ಲೊಕೇಶನ್ಗೆ ರೀಚ್ ಆದೆ. ನಾನು ಐಟಮ್ ಎಲ್ಲ ಎತ್ಕೊಂಡು ಹೋದೆ. ಮತ್ತು ನಾನು ಇವತ್ತು ಇವೆಂಟ್ ಮಾಡ್ಬೇಕಾಯ್ತು ಲೊಕೇಶನ್ ಬಂದು ಈ ಚರ್ಚಲ್ಲಿ. ಐಟಮ್ ಎಲ್ಲ ಇಳಿಸಿ ಮತ್ತು ಡೆಕೋರೇಷನ್ ಮಾಡಿದೆ. ಈ ಥರ ಬಂದಿತ್ತು. ಇದು ಮುಗಿಸ್ಕೊಂಡು ನಮ್ಮ ಅಣ್ಣವ್ರ ಮನೆಗೆ ಹೋದ ಹೊಸಕೋಟೆಯಲ್ಲಿ. ಅಲ್ಲಿ ಹೋಗೋಷ್ಟೆಲ್ಲ ಮತ್ತೆ ಹೋಳಿಗೆ ಮಾಡಿದ್ರು, ತಿನ್ಕೊಂಡೆ. ಮತ್ತು ಅಷ್ಟರಲ್ಲಿ ಇವೆಂಟ್ ಮುಗ್ದು ಒಂದು ಕಾಲ್ ಮಾಡಿದ್ರು, ಬಂದೆ. ಐಟಮ್ ಎಲ್ಲ ರಿಮೂವ್ ಮಾಡ್ಕೊಂಡು ಮತ್ತೆ ನಮ್ಮೂರ ಕಡೆ ಬಂದೆ. ಬರೋಷ್ಟರಲ್ಲಿ ಪ್ರವೀಣ್ ಬಂದಿದ್ದ. ಅವ್ನು ನೋಡಿ ಅವ್ರ ಹುಡುಗಿ ಗಾಡಿನ ಎತ್ಕೊಂಡ್ಬಿಟ್ಟಿದ್ದ. ಮತ್ತೆ ಯಾರ್ದೋ ಗಾಡಿ ಅಂತ ಕೇಳಿ ಈ ಥರ ಹೇಳ್ದ, ನಮ್ಮ ಹುಡುಗಿದಾವೆ ಗಾಡಿ ಬರೀ ಇಂಥದೆಯಾ. ಮತ್ತಿಬ್ರು ಅಂಗಡಿ ಹತ್ರ ಹೋಗಿ ನಾನು ಒಂದು ಬಾದುಷಾ ಮತ್ತು ಬಾದಾಮ್ ಹಾಲು ತಗೊಂಡ್ವಿ. ಯಾಕಂದ್ರೆ ಇಬ್ರು ಕಲರ್ ಚೆನ್ನಾಗಿ ಬರೋಣ ಅಂದ್ಬಿಟ್ಟು ಬಾದಾಮ್ ಹಾಲು ತಗೊಂಡ್ರೆ. ಬಾದಾಮ್ ಹಾಲು ಕುಡ್ಕೊಂಡು ಮತ್ತೆ ನಮ್ಮೂರ ಹತ್ರ ಬಂದ್ವಿ. ಊರ ಹತ್ರ ಬರೋಷ್ಟರಲ್ಲಿ ನಮ್ಮ ಅಂಕಲ್ ಇದ್ದ ನೋಡಿ. ಅವ್ನು ಈ ಥರ ಹೇಳ್ದ, ಅಷ್ಟೇ.